ಮಾಧವಿಯವರ ಕೋಣೆ. ಕಾವ್ಯ ರೂಮ್ ಎಂಟರ್ ಆದಾಗ ಇಡೀ ಕೋಣೆ ಅಮಾವಾಸ್ಯೆಯ ಕತ್ತಲೆ ತರಹ ಫುಲ್ಲು ಡಾರ್ಕ್ ಆಗಿತ್ತು. ಮಾಧವಿ ಅವರು ರೂಮ್ ಕಾರ್ನರ್ ಅಲ್ಲಿರೋ ಒಂದು ಚೇರ್ ಮೇಲೆ ತಲೆ ಇಟ್ಕೊಂಡು ಸೈಲೆಂಟ್ ಆಗಿ ಕುಳಿತಿದ್ರು. ಕಾವ್ಯ ಬಂದು ಅವ್ರ ಪಾದಗಳ ಹತ್ರ ಮೊಣಕಾಲೂರಿ ಕುಳಿತ್ಲು. ತನ್ನ ತಲೆನ ಅವ್ರ ಮಡ್ಲಲ್ಲಿ ಇಟ್ಕೊಂಡು ತುಂಬಾನೇ ಎಮೋಷನಲ್ ವಾಯ್ಸ್ ನಲ್ಲಿ ಹೇಳಿದ್ಲು, ಗೊತ್ತಾ ಅಮ್ಮ, ಚಿಕ್ಕಮ್ಮ ನಂದಿತಾ ನನ್ನನ್ನ ಅನಾಥೆ ಅಂತ ಕರೆದ್ರು. ಇಷ್ಟು ಹೇಳಿ ಅವಳು ಮೌನವಾದ್ಲು. ಮಾಧವಿಯವರು ಏನು ಮಾತಾಡದೆ ಅವಳ ತಲೆಯನ್ನ ಸವರೋಕೆ ಸ್ಟಾರ್ಟ್ ಮಾಡಿದ್ರು. ಕಾವ್ಯ ಸ್ವಲ್ಪ ಮುಗ್ಧವಾಗಿ ಕೇಳಿದ್ಲು, ನಿಮ್ಮೆದ್ರುಗೆ ನಾನು ನಿಜವಾಗಿಯೂ ಅನಾಥೇನಾ ಅಮ್ಮ? ಕಾವ್ಯ ತುಂಬಾ ಸ್ಯಾಡ್ ಫೇಸ್ ಇಟ್ಕೊಂಡು ಮಾಧವಿಯವರನ್ನೇ ನೋಡ್ತಾ ಕೇಳಿದ್ಲು. ಅವಳು ಹೇಗಾದ್ರೂ ಮಾಡಿ ಅವ್ರ ಅಟೆನ್ಷನ್ ಡೈವರ್ಟ್ ಮಾಡೋಕೆ ಟ್ರೈ ಮಾಡ್ತಾ ಇದ್ಲು. ಮಾಧವಿಯವರು ಅವಳ ಕಿವಿಯನ್ನ ಎಳೆದು ಅಂದ್ರು, ನೀನ್ ಈ ಡ್ರಾಮಾ ಸಾಕು ಮಾಡು, ನಾನ್ ಚೆನ್ನಾಗಿದ್ದೀನಿ. ಕಾವ್ಯ ತನ್ನ ಗಲ್ಲವನ್ನ ಅವ್ರ ತೊಡೆ ಮೇಲಿಟ್ಟು ಅವರನ್ನೇ ನೋಡ್ತಾ ಕೇಳಿದ್ಲು, ನೀವು ಚೆನ್ನಾಗಿದ್ದೀನಿ ಅಂತ ಸುಳ್ಳು ಹೇಳ್ಬೇಡಿ. ನೀವು ರಿಯಲಿ ಚೆನ್ನಾಗಿದ್ರೆ ಕಳೆದ 2 ದಿನಗಳಿಂದ ಯಾಕೆ ಹೀಗೆ ಉಪವಾಸ ಮಾಡ್ತಿದ್ದೀರಾ? ಕಾವ್ಯ ಸ್ವಲ್ಪ ಸಿಟ್ಟಿನಿಂದಲೇ ಈ ಪ್ರಶ್ನೆ ಕೇಳಿದ್ಲು. ಮಾಧವಿ ಅವಳ ಕೆನ್ನೆಯನ್ನ ಸವರ್ತಾ ಅಂದ್ರು, ನೀನು ಒಂದು ದೊಡ್ಡ ಡಿಸಿಷನ್ ತಗೊಂಡಿದ್ಯಾ ಅಲ್ವಾ ಮಗಳೇ? ಆಕ್ಚುಲಿ ನಾನು ಇದನ್ನ ಬಹಳ ಹಿಂದೆನೆ ಮಾಡ್ಬೇಕಿತ್ತು. ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಮಾಧವಿ ಹೀಗೆ ಹೇಳಿದಾಗ ಕಾವ್ಯ ಅವ್ರನ್ನ ತುಂಬಾ ಕ್ವೆಶನಿಂಗ್ ಆಗಿ ನೋಡಿದ್ಲು. ಹಾಗಾದ್ರೆ ನಾಳೆ ಏನಾದ್ರೂ ಬಿಗ್ ಇನ್ಸಿಡೆಂಟ್ ನಡೀಲಿದ್ಯಾ ಅಂತ ಕಾವ್ಯ ತಮಾಷೆಯಾಗಿ ಕೇಳಿದ್ಲು. ಮಾಧವಿ ಅವರ ಮುಖದಲ್ಲಿ ಒಂದು ತರಹದ ಸರ್ಕ್ಯಾಸ್ಟಿಕ್ ಸ್ಮೈಲ್ ಇಟ್ಕೊಂಡು ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿ ಕಾವ್ಯ ಕಡೆ ನೋಡಿದ್ರು. ತುಂಬಾ ಟಯರ್ಡ್ ಆಗಿರೋ ವಾಯ್ಸ್ ನಲ್ಲಿ ಅಂದ್ರು, ನಿನ್ ಗಂಡನ್ ಜೊತೆ ಜಗಳ ಆಡಿ ನಾನ್ ಸೋತೋಗಿದ್ದೀನಿ ಅಂತ ಅವನಿಗೆ ಹೇಳು. ಅಷ್ಟೇ ಅಲ್ಲ, ಅವನಿಗೆ ಇದನ್ನು ತಿಳಿಸು, ಈಗ ನಾನು ಫೈಟ್ ಮಾಡೋಕಿರೋ ಎಲ್ಲಾ ರೀಸನ್ಸ್ ಅನ್ನ ಎಂಡ್ ಮಾಡ್ತೀನಿ ಅಂತ. ಒಂದು ಡೀಪ್ ಬ್ರೆತ್ ತಗೊಂಡು ಮುಂದುವರ್ಸಿದ್ರು. ಅವನಿಗೆ ಆ ಚಿಕ್ಕಮ್ಮನ ಜೊತೆ ಹೊಸ ವಾರ್ ಸ್ಟಾರ್ಟ್ ಮಾಡೋಕೆ ಹೇಳು, ಆ್ಯಂಡ್ ನನ್ನನ್ನು ಮಾತ್ರ ಪ್ಲೀಸ್ ಬಿಟ್ಬಿಡು ಅಂತ ಹೇಳು. ಅವರು ಚಿಕ್ಕಮ್ಮ ಅನ್ನೋ ವರ್ಡ್ ಮೇಲೆ ತುಂಬಾ ಸ್ಟ್ರೆಸ್ ಕೊಟ್ಟು ಆಮೇಲೆ ಪೂರ್ತಿ ಸೈಲೆಂಟ್ ಆದ್ರು. ರಾತ್ರಿ ರಾಜ್ವಿಲ್ಲಾ. ಕಾವ್ಯ ಮಾಧವಿಯವರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ತನ್ನ ರೂಮ್ಗೆ ವಾಪಸ್ ಬಂದಿದ್ಲು. ಇವತ್ತು ಅವಳಾಗ್ಲಿ ಮಾಧವಿಯವರಾಗ್ಲಿ ಅಥವಾ ಮತ್ಯಾರು ಸರಿಯಾಗಿ ಡಿನ್ನರ್ ಮಾಡಿರ್ಲಿಲ್ಲ. ಅವಳು ವೀರೇಂದ್ರ ರಾಜ್ ಅವ್ರನ್ನ ಸ್ವಲ್ಪ ಫೋರ್ಸ್ ಮಾಡಿ ಜಾಸ್ತಿನೇ ತಿನ್ಸಿದ್ಲು. ಅವರಿಗೆ ಒಂದು ಒಳ್ಳೆ ಕಂಫರ್ಟ್ ಕೊಟ್ಟಾದ್ಮೇಲೆ ಅವಳು ತನ್ನ ರೂಮ್ ಕಡೆಗೆ ಬಂದ್ಲು. ಅವಳು ಒಳಗೆ ಎಂಟರ್ ಆಗ್ತಿದ್ದ ಹಾಗೆ ಸೋಫಾ ಮೇಲೆ ಬಿದ್ದಿದ್ದ ಆದಿತ್ಯನ್ ಶರ್ಟ್ ಮೇಲೆ ಅವಳ ದೃಷ್ಟಿ ಬಿತ್ತು. ಲಾಸ್ಟ್ ನೈಟ್ ಅವನ ಜೊತೆ ಕಳೆದ ಪ್ರತಿಯೊಂದು ಮೂಮೆಂಟ್ ಅವಳಿಗೆ ನೆನಪಾಯಿತು. ನಿನ್ನೆ ರಾತ್ರಿ ಅವಳಿಗೆ ತುಂಬಾ ಸ್ಪೆಷಲ್ ಆಗಿತ್ತು. ಅವರಿಬ್ರು ಫಸ್ಟ್ ಟೈಮ್ ಅಷ್ಟು ಹತ್ರ ಬಂದಿದ್ದು ಆವಾಗ್ಲೇ. ಮತ್ತೆ ಯಾವುದೇ ಸುಳ್ಳು ಅಥವಾ ನೆಪಗಳಿಲ್ಲದೆ ಪರಸ್ಪರ ಅವರ ಒರಿಜಿನಲ್ ನೇಚರ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡ ಕ್ಷಣಗಳವು. ಅವಳು ಆ ಶರ್ಟ್ ಹತ್ರ ಹೋಗಿ ಅದನ್ನ ಕೈಗೆ ತಗೊಂಡ್ಲು. ಕೆಲವು ಸೆಕೆಂಡ್ಸ್ ಅದನ್ನೇ ನೋಡ್ತಾ ತುಂಬಾ ಪ್ರೀತಿಯಿಂದ ಅದ್ರ ಮೇಲೆ ಕೈ ಸವರ್ತಾ ಆ ಶರ್ಟ್ ನಿಂದ ಬರ್ತಿದ್ದ ಆದಿತ್ಯನ ಪರ್ಫ್ಯೂಮ್ ಸ್ಮೆಲ್ ಅನ್ನ ಫೀಲ್ ಮಾಡಿದ್ಲು. ಆ ಸ್ಮೆಲ್ ಅವಳಿಗೆ ಒಂದು ವಿಚಿತ್ರವಾದ ಶಾಂತಿ ಮತ್ತೆ ಸಾಂತ್ವನವನ್ನ ಕೊಡ್ತು. ಆದಿತ್ಯನ ಶರ್ಟ್ ಹಿಡ್ಕೊಂಡು ಅವಳು ಅಲ್ಲೇ ಸೋಫಾ ಮೇಲೆ ಸುರುಳಿಯಾಗಿ ಕೂತು ತನ್ನಲ್ಲೇ ಮಾತಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ಲು. ಬಹುಶಃ ಬೆಳಿಗ್ಗೆಯಿಂದ ನಾನು ಮಿಸ್ ಮಾಡಿದ್ದ ಆ ಪೀಸ್ ಆಫ್ ಮೈಂಡ್ ಇವತ್ತು ಇಷ್ಟು ಲೇಟ್ ಆಗಿ ಸಿಕ್ಕಿದೆ. ಹೀಗೆ ಹೇಳ್ತಾ ಅವಳು ಆ ಪೇನ್ ನಡುವೆಯೂ ಒಂದು ಸಣ್ಣ ಸ್ಮೈಲ್ ಕೊಟ್ಲು. ಬಹುಶಃ ಅವಳು ಅದನ್ನ ಹೊರಗಡೆ ತೋರಿಸ್ಕೊಳ್ದೆ ಇರಬಹುದು, ಯಾರಿಗೂ ಗೊತ್ತಾಗದ ಹಾಗೆ ಮ್ಯಾನೇಜ್ ಮಾಡಿರಬಹುದು. ಆದ್ರೆ ನಂದಿತಾ ಅವಳನ್ನ ಅನಾಥೆ ಅಂತ ಕರೆದಿದ್ದು ಅವಳ ಮನಸ್ಸಿಗೆ 1000 ಸೂಜಿಗಳು ಚುಚ್ಚಿದ ಹಾಗೆ ಫೀಲ್ ಆಗ್ತಿತ್ತು. ಕಣ್ಣೀರ್ ತುಂಬಿರೋ ಕಣ್ಣುಗಳಿಂದಲೇ ಆದಿತ್ಯನ್ ಶರ್ಟ್ ಅನ್ನ ತನ್ನ ಆರ್ಮ್ಸ್ ನಲ್ಲಿ ಇಟ್ಕೊಂಡು ಅವಳು ಬಾಲ್ಕನಿ ಕಡೆಗೆ ನಡೆದ್ಲು. ಆದಿತ್ಯನ ಆ ಶರ್ಟ್ ಅನ್ನ ತನ್ನ ಎದೆಗೆ ಹಗ್ ಮಾಡ್ಕೊಂಡಾಗ ಅವಳು ಕಂಪ್ಲೀಟ್ ಆಗಿ ಅವನ ಆಲೋಚನೆಗಳಲ್ಲೇ ಕಳೆದು ಹೋದ್ಲು. ಅಷ್ಟರಲ್ಲಿ ಯಾರೋ ಹಿಂದಿನಿಂದ ಬಂದು ಅವಳನ್ನ ತನ್ನ ತೋಳ್ಗಳಲ್ಲಿ ಹಿಡ್ಕೊಂಡ್ರು. ಅವಳ ನೆಕ್ ಮೇಲೆ ಆ ಬಿಸಿ ಉಸಿರು ತಾಕಿದಾಗ ಅವಳು ನಡುಗೋದ್ಲು. ಇಡೀ ದಿನ ನೀನು ನನ್ನನ್ನ ತುಂಬಾ ಮಿಸ್ ಮಾಡ್ಕೊಂಡಿದೀಯಾ? ಆದಿತ್ಯ ಹೀಗೆ ಹೇಳ್ತಾ ಕಾವ್ಯಳ ಎದೆ ಮೇಲಿದ್ದ ತನ್ನ ಶರ್ಟ್ ಅನ್ನ ಕಿತ್ತು ನೆಲದ ಮೇಲೆ ಎಸ್ದ. ಅವಳ ಕುತ್ತಿಗೆಗೆ ಮುತ್ತಿಟ್ಟು
ಅವಳ ಹಿಯರಿಂಗ್ ಅನ್ನ ಲೈಟ್ ಆಗಿ ಕಚ್ತಾ ತುಂಬಾ ಕೋಲ್ಡ್ ವಾಯ್ಸ್ ನಲ್ಲಿ ಹೇಳ್ದ. ಅಥವಾ ಕೇವಲ ರಾತ್ರಿ ಹೊತ್ತು ಮಾತ್ರ ನೀನ್ ನನ್ನನ್ನ ಮಿಸ್ ಮಾಡ್ಕೊಳ್ತೀಯ ವೈಫಿ? ಅವನು ಅವಳ ಕುತ್ತಿಗೆಯಲ್ಲಿ ತನ್ನ ಮುಖವನ್ನ ಹೈಡ್ ಮಾಡ್ಕೊಂಡ. ಕಾವ್ಯ ಏನೂ ರಿಯಾಕ್ಟ್ ಮಾಡ್ದೆ ಪೂರ್ತಿ ಸೈಲೆಂಟ್ ಆಗಿ ನಿಂತ್ಬಿಟ್ಲು. ಆದಿತ್ಯ ಅವಳನ್ನೇ ದಿಟ್ಟಿಸಿ ನೋಡ್ದ. ಆದಿತ್ಯ ತುಂಬಾ ತಣ್ಣಗಿರೋ ಧ್ವನಿಯಲ್ಲಿ ತನ್ನ ತಲೆಯನ್ನ ಅವಳ ಶೋಲ್ಡರ್ ಮೇಲೆ ಇಟ್ಕೊಂಡು ಅಂದ, ನಾನ್ ನಿನ್ನನ್ನ ಸ್ವಲ್ಪ ಹೊತ್ತು ಒಬ್ಳೆ ಬಿಟ್ಟ ತಕ್ಷಣ ನೀನು ಒಂಟಿಯಾಗಾಡೋ ಆ ಕಾಂಪಿಟೇಷನ್ ಸ್ಟಾರ್ಟ್ ಮಾಡಿದ್ಯಾ? ಅವನ್ ಮಾತಾಡ್ತಿರೋವಾಗ್ಲೇ ಅವನ ಕೈಗಳು ಕಾವ್ಯಾಳ ವೇಸ್ಟ್ ಸುತ್ತಲೂ ಇನ್ನು ಟೈಟ್ ಆಗಿಕ್ಕೆ ಸ್ಟಾರ್ಟ್ ಆದ್ವು. ಒಂದು ಡೀಪ್ ಬ್ರೆತ್ ತಗೊಂಡು ಅವನು ಕಾವ್ಯಾಳ ಭುಜ ಮತ್ತು ಕುತ್ತಿಗೆಯ ಮೇಲೆ ತನ್ನ ಫೇಸ್ ಉಜ್ಜೋಕೆ ಸ್ಟಾರ್ಟ್ ಮಾಡ್ದ. ಆದ್ರೂ ಕಾವ್ಯ ಯಾವುದೇ ರೆಸ್ಪಾನ್ಸ್ ಕೊಡದೆ ಮೌನವಾಗಿ ಅಲ್ಲೇ ನಿಂತಿದ್ಲು. ಕಾವ್ಯಾಳಿಂದ ಯಾವುದೇ ರೆಸ್ಪಾನ್ಸ್ ಸಿಗದೆ ಆದಿತ್ಯ ಸಿಟ್ಟಿನಿಂದ ಹಲ್ಲು ಕಡ್ದ. ಏನಾಯ್ತು ವೈಫಿ? ನಿನ್ನೆ ರಾತ್ರಿ ನೀನ್ ನನ್ನ ಆರ್ಮ್ಸ್ ನಲ್ಲಿ ಪೂರ್ತಿ ಕಳೆದು ಹೋಗಿದ್ದೆ. ನನ್ ಅಪ್ಪುಗೆಯಲ್ಲಿ ನಿನ್ನನ್ನ ನೀನು ಸರೆಂಡರ್ ಮಾಡ್ಕೊಂಡಿದ್ದೆ. ಆದ್ರೆ ಇವತ್ತು ನಿನ್ನೆ ನಿನ್ ಆ ಎಮೋಷನ್ಸ್ ಅಲ್ಲಿ ಪ್ರೀತಿ ಇತ್ತು, ನೋವಿತ್ತು, ಒಂಥರದ ಇನೋಸೆನ್ಸ್ ಇತ್ತು. ಆದ್ರೆ ಇವತ್ತು ಆದಿತ್ಯ ತನ್ನ ಮಾತುಗಳನ್ನ ಅರ್ಧಕ್ಕೆ ಬಿಟ್ಟಾಗ ಕಾವ್ಯ ಕೂಡ ತನ್ನಲ್ಲೇ ಅದುಮಿಟ್ಟಿದ್ದ ಫೀಲಿಂಗ್ಸ್ ಹೊರ ಹಾಕಿ ಪೂರ್ತಿ ಸೈಲೆಂಟ್ ಆದ್ಲು. ಆದಿತ್ಯ ಅವಳ ಮಾತುಗಳಿಗೆ ಒಂದ್ ಸಣ್ಣ ನಗು ನಕ್ಕು ನೋವು ಮತ್ತು ಕೋಪ ಮಿಕ್ಸ್ ಆಗಿರೋ ವಾಯ್ಸ್ ನಲ್ಲಿ ಅಂದ, ನನ್ ಕವನ ನಾನ್ ಎಷ್ಟೇ ಆಂಗ್ರಿ ಆಗಿದ್ರು ಅದ್ರಲ್ಲೂ ಅವಳು ಪ್ರೀತಿಯನ್ನೇ ಹುಡುಕ್ತಿದ್ಲು. ಕಾವ್ಯ ಅವನ ಮಾತುಗಳನ್ನ ಕೇಳಿ ಒಂದು ಡೀಪ್ ಬ್ರೆತ್ ತಗೊಂಡು ತುಂಬಾ ಟಯರ್ಡ್ ಆಗಿರೋ ವಾಯ್ಸ್ ನಲ್ಲಿ ಹೇಳಿದ್ಲು, ನಿನ್ ಜೊತೆ ಕಳೆದ ಪ್ರತಿಯೊಂದ್ ಸೆಕೆಂಡ್ ಕೂಡ ತನಗೆ ಸ್ವೀಟ್ ಮೆಮೊರಿ ಆಗಿ ಉಳಿಯುತ್ತೆ ಅಂತ ನಿನ್ ಕವನಾಗೆ ಗೊತ್ತಿತ್ತು. ಅವಳು ತನ್ನ ಸೆಂಟೆನ್ಸ್ ಮುಗಿಸ್ತಾ ಕಣ್ಣೀರ್ ತುಂಬಿರೋ ಕಣ್ಗಳಿಂದಲೇ ಒಂದ್ ಸಣ್ಣ ಸ್ಮೈಲ್ ಕೊಟ್ಲು. ಅದಕ್ಕೆ ಅವಳು ನಿನ್ ಪ್ರತಿಯೊಂದ್ ಸನ್ನೆ ಒಳಗೂ ಪ್ರೀತಿಯನ್ನ ಫೈಂಡ್ ಔಟ್ ಮಾಡ್ತಿದ್ಲು ಅಂಡ್ ಅದನ್ನ ಹಗ್ ಮಾಡಿದ್ಲು. ಇದುವರೆಗೂ ಅವಳಿಗೆ ಆ ಪೀಸ್ ಆಫ್ ಮೈಂಡ್ ಕೊಡೋಕೆ ಆ ನೆನಪುಗಳೇ ಸಾಕು. ಆದ್ರೆ ಕಾವ್ಯಗೆ ಆದಿತ್ಯನಲ್ಲಿ ಕೇವಲ ಕೋಪ ಮತ್ತೆ ಹೇಟ್ರೆಡ್ ಮಾತ್ರ ಕಾಣುತ್ತೆ ಅಲ್ವಾ? ಆದಿತ್ಯ ಪಿಸುಗುಡ್ದ. ಅವನ ಲಿಪ್ಸ್ ಅವಳ ಕಿವಿಯ ಹಾಲೆಯನ್ನು ಮೆಲ್ಲಗೆ ಟಚ್ ಮಾಡಿ ಹಾಗೆಯೇ ಮೌನವಾದ್ವು. ಅವರಿಬ್ಬರ ನಡುವೆ ಒಂದು ಕ್ಷಣ ಕಂಪ್ಲೀಟ್ ಸೈಲೆನ್ಸ್ ಆವರಿಸಿತ್ತು. ಆದ್ರೆ ಆಗಲೂ ಆದಿತ್ಯ ಅವಳನ್ನು ತನ್ನ ಅಪ್ಪುಗೆಯಿಂದ ರಿಲೀಸ್ ಮಾಡ್ಲಿಲ್ಲ. ಕಾವ್ಯ ಕೂಡ ಅಲ್ಲಿಂದ ಬಿಡಿಸ್ಕೊಳ್ಳೋಕೆ ಟ್ರೈ ಮಾಡ್ಲಿಲ್ಲ. ಆ ಬಾಲ್ಕನಿ ಪೂರ್ತಿ ಕತ್ತಲೆ ಮತ್ತು ಮೌನದಿಂದ ಫಿಲ್ ಆಗಿತ್ತು. ಅಲ್ಲಿ ಕೇಳಿಸ್ತಿದ್ದ ಒಂದೇ ಒಂದು ಸೌಂಡ್ ಅಂದ್ರೆ ಅವರಿಬ್ಬರ ಹಾರ್ಟ್ ಬೀಟ್ಸ್ ಮತ್ತು ಆ ಉಸಿರಾಟದ ಆ ಮಿಲನ ಮಾತ್ರ. ಆದಿತ್ಯನ ತುಟಿಗಳು ಕಾವ್ಯಾಳ ನೆಕ್ ಮತ್ತೆ ಶೋಲ್ಡರ್ ಮೇಲೆ ನಿಧಾನವಾಗಿ ಮೂವ್ ಆದ್ವು. ಅವನ ಫಿಂಗರ್ಸ್ ಅವಳ ಸೀರೆಯ ಸೆರಗಿನ ಮೂಲಕ ಅವಳ ವೇಸ್ಟ್ ಮೇಲೆ ಹರಿದಾಡಿದ್ವು. ಕೆಲವೇ ಸೆಕೆಂಡ್ಸ್ ನಲ್ಲಿ ಒಂದು ವಿಚಿತ್ರವಾದ ಮಾದಕತೆ ಕಾವ್ಯಾಳನ್ನ ಆವರಿಸೋಕೆ ಸ್ಟಾರ್ಟ್ ಆಯ್ತು. ನಿನ್ನೆ ರಾತ್ರಿಯ ಆ ಮ್ಯಾಜಿಕ್ ಇನ್ನೂ ನಿನ್ ಫೀಲಿಂಗ್ಸ್ ನಲ್ಲಿ ಬಾಕಿ ಇದೆ ವೈಫಿ. ನೀನ್ ಇವತ್ತಿಗೂ ನಿನ್ನೊಳಗೆ ನನ್ನ ಪ್ರೆಸೆನ್ಸ್ ಫೀಲ್ ಮಾಡ್ತಿದ್ಯಾ ಅಲ್ವಾ? ಆದಿತ್ಯ ಪೂರ್ತಿ ಅಮಲೇರಿದ ವಾಯ್ಸ್ ನಲ್ಲಿ ಕೇಳ್ದ. ಕಾವ್ಯ ಪೂರ್ತಿ ಕನ್ಫ್ಯೂಸ್ ಆಗಿರೋ ಸ್ವರದಲ್ಲಿ ಆನ್ಸರ್ ಮಾಡಿದ್ಲು. ಆದಿತ್ಯ ಅವಳನ್ನ ತನ್ನ ಸೊಂಟಕ್ಕೆ ಇನ್ನೂ ಹತ್ರ ಎಳ್ಕೊಂಡು ತುಂಬಾ ಕೋಲ್ಡ್ ಆಗಿ ಕೇಳ್ದ, ಆ ಬ್ಯೂಟಿಫುಲ್ ಕ್ಷಣಗಳ ನಂತರ ಬೆಳಿಗ್ಗೆ ನೀನ್ ನನ್ನ ಆರ್ಮ್ಸ್ ನಲ್ಲಿ ಇರ್ಬೇಕಾಗಿತ್ತು. ಆದ್ರೆ ನೀನ್ ಎಲ್ಲಿದ್ದೆ? ಯಾರ ಜೊತೆ ಇದ್ದೆ? ನನಗಿಂತ ಹೆಚ್ಚು ಪೀಸ್ಫುಲ್ ಮೂಮೆಂಟ್ಸ್ ನಿನ್ಗೆ ಬೇರೆ ಯಾರ ಜೊತೆ ಸಿಗೋಕೆ ಸಾಧ್ಯ? ಹೀಗೆ ಮೆಲ್ಲನೆ ಪಿಸುಗುಡ್ತಾ ಅವನು ಕಾವ್ಯಾಳನ್ನ ತನ್ನ ಕಡೆ ತಿರುಗಿಸಿ ಅವಳ ಬೆನ್ನನ್ನ ಸಪೋರ್ಟ್ ಮಾಡ್ತಾ ತನ್ನ ಗಲ್ಲವನ್ನ ಅವಳ ಭುಜದ ಮೇಲೆ ಇರಿಸ್ದ. ಕಾವ್ಯ ಅವನ ಕೈಗಳನ್ನ ಗಟ್ಟಿಯಾಗಿ ಇಟ್ಕೊಂಡು ಮೌನವಾಗಿ ಹಾಗೇನೆ ನಿಂತ್ಬಿಟ್ಲು. ಅವಳ ಸೈಲೆನ್ಸ್ ಆದಿತ್ಯನ ಒಳಗಿರೋ ಆ ಬಿರುಗಾಳಿನ ಇನ್ನೂ ಜಾಸ್ತಿ ಮಾಡ್ತು. ನೀನು ನಿನ್ನ ಇನ್ವೆಸ್ಟರ್ ಜೊತೆ ಎಲ್ಲವನ್ನು ಫೈನಲೈಸ್ ಮಾಡಿದ ಹಾಗೆ ಕಾಣ್ತಾ ಇದೆ ಅಲ್ವಾ? ನನ್ನ ಕ್ವೆಶನ್ಗೆ ನಿನ್ನ ಹತ್ರ ಆನ್ಸರ್ ಇಲ್ಲ. ಅವನ ಮಾತುಗಳು ಪೂರ್ತಿ ಆಂಗ್ರಿ ಅಂಡ್ ಅಪ್ಸೆಟ್ ಆಗಿದ್ವು. ನಿನ್ನ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಇಲ್ಲ, ಯಾಕಂದ್ರೆ ನನ್ಗೆ ಅವನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಆಗ್ತಿಲ್ಲ. ನಿನ್ ಪ್ರಶ್ನೆಗಳು ಅರ್ಥ ಆಗ್ತಿಲ್ಲ, ನೀನು ಅರ್ಥ ಆಗ್ತಿಲ್ಲ. ಅಟ್ಲೀಸ್ಟ್ ನಮ್ ಈ ರಿಲೇಶನ್ಶಿಪ್ ಕೂಡ ನನ್ಗೆ ಅರ್ಥ ಆಗ್ತಿಲ್ಲ. ಅವನು ಕಾವ್ಯಾಳ ಮಾತನ್ನ ಕೇಳಿಸ್ಕೊಂಡು ಒಂದು ವಿಚಿತ್ರವಾದ ಈವಿಲ್ ನಗು ನಗ್ದ. ಪೂರ್ತಿ ಸಾರ್ಕ್ಯಾಸ್ಟಿಕ್ ಸ್ವರದಲ್ಲಿ ಅಂದ,
ಸರಿ ವೈಫಿ, ನಾವಿಬ್ರು ಕೇವಲ ಈ ಲವ್ ಅಂಡ್ ಹೇಟ್ ರಿಲೇಶನ್ಶಿಪ್ ನಲ್ಲಿ ಇದೀವಿ ಅಷ್ಟೆ. ಒಂದ್ ಸೆಕೆಂಡ್ ಗ್ಯಾಪ್ ಕೊಟ್ಟು ಅವಳ ಕಿವಿ ಹತ್ರ ಹೋಗಿ ತನ್ನ ಮಾತುಗಳನ್ನ ಕಂಪ್ಲೀಟ್ ಮಾಡ್ದ. ನನ್ನನ್ನ ದ್ವೇಷ ಮಾಡೋದು ನಿನಗಿಷ್ಟ, ಆದ್ರೆ ನಿನ್ನನ್ನ ಪ್ರೀತಿಸೋದು ನನಗಿಷ್ಟ ಇಲ್ಲ. ತುಂಬಾ ಸಿಂಪಲ್. ಆದಿತ್ಯ ವಿಷಯಗಳನ್ನ ಇನ್ನು ಕಾಂಪ್ಲಿಕೇಟೆಡ್ ಮಾಡೋಕೆ ಸ್ಟಾರ್ಟ್ ಮಾಡ್ದ. ಈ ಸಲ ಕಾವ್ಯ ಪೂರ್ತಿ ಫ್ರಸ್ಟ್ರೇಟ್ ಆಗಿ ಅವನಿಂದ ಬಿಡ್ಸ್ಕೊಳ್ಳೋಕೆ ಟ್ರೈ ಮಾಡಿದ್ಲು. ಶ್ಶ್. ಹೀಗೆ ಹೇಳ್ತಿದ್ದಾಗೆ ಆದಿತ್ಯ ಸಿಟ್ಟಿನಿಂದ ನಡ್ಗೋಕೆ ಸ್ಟಾರ್ಟ್ ಮಾಡ್ದ. ಕಾವ್ಯ ಮೇಲೆ ಪೂರ್ತಿ ಲೀನ್ ಆಗಿ ಅವಳನ್ನ ತುಂಬಾ ಹಾರ್ಶ್ ಆಗಿ ನೋಡ್ತಾ ವಾರ್ನಿಂಗ್ ಕೊಟ್ಟ. ಅದ್ವೈತ್ ಕಶ್ಯಪ್ ಬದುಕಿರ್ಬೇಕು ಅಂತ ನೀನ್ ಬಯಸಿದ್ರೆ ಅವನಿಂದ 1000 ಹೆಜ್ಜೆ ದೂರ ಇರು. ಅವನನ್ನ ನೋಡೋದು ಅಥವಾ ಅವನ ಜೊತೆ ಮಾತಾಡೋದನ್ನ ಮರ್ತ್ಬಿಡು. ಅಟ್ಲೀಸ್ಟ್ ಅವನ ಪಕ್ಕದಲ್ಲಿ ಪಾಸ್ ಆಗೋ ಗಾಳಿ ಕೂಡ ನಿನ್ನನ್ನು ಟಚ್ ಮಾಡಬಾರ್ದು. ಹೀಗೇಳಿ ಅವನು ಸಡನ್ ಆಗಿ ಕಾವ್ಯಳನ್ನ ಬಿಟ್ಟು ಅಲ್ಲಿಂದ ಹೊರಟೋದ. ಆದಿತ್ಯನ ಆ ಇಗ್ನೋರೆನ್ಸ್ ಮತ್ತು ಬೆದರಿಕೆಗಳು ಕಾವ್ಯಗೆ ಪೂರ್ತಿ ಅನ್ಬೇರಬಲ್ ಆಗಿತ್ತು. ಅವಳು ತನ್ನ ಮುಷ್ಟಿ ಬಿಗಿದ್ಕೊಂಡು ತನ್ನ ಕೋಪವನ್ನ ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡ್ತಿದ್ಲು. ಒಂದು ಡೀಪ್ ಬ್ರೆತ್ ತಗೊಂಡು ಅಲ್ಲೇ ಫ್ಲೋರ್ ಮೇಲೆ ಕುಳಿತು ಬಾಲ್ಕನಿ ಗ್ರಿಲ್ಸ್ಗೆ ಒರಗಿಕೊಂಡ್ಲು. ಅವಳ ಕಣ್ಣುಗಳಲ್ಲಿ ಪೇನ್, ಆಂಗರ್ ಮತ್ತೆ ಕಣ್ಣೀರು ಎದ್ದು ಕಾಣ್ತಿತ್ತು. ಅವಳು ಇಡೀ ರಾತ್ರಿ ಅದೇ ಕಂಡೀಷನ್ ಅಲ್ಲಿ ಕಣ್ಬಿಟ್ಕೊಂಡು ಅಲ್ಲೇ ಕುಳಿತಿದ್ಲು. ಇನ್ನೊಂದ್ ಕಡೆ ಮಾಧವಿಯವರ ರೂಮ್. ಮಾಧವಿಯವರು ಬೆಡ್ ಮೇಲೆ ಕುಳಿತು ಹಳೆಯ ಮೆಮೊರೀಸ್ ನಲ್ಲಿ ಕಳೆದು ಹೋಗಿದ್ರು. ಕೆಲವು ಫೋಟೋ ಆಲ್ಬಮ್ಗಳನ್ನ ಓಪನ್ ಮಾಡಿ ನೋಡ್ತಿದ್ರು. ಆ ಫೋಟೋಗಳನ್ನ ನೋಡ್ತಾ ತನ್ನ ಮ್ಯಾರೇಜ್ ಲೈಫ್ ಇಂದ ಆದಿತ್ಯನ ಬರ್ತ್ ವರೆಗಿನ ಆ ಜರ್ನಿನ ನೆನಪು ಮಾಡ್ಕೊಂಡ್ರು. ಕೆಲವು ಕ್ಷಣಗಳ ನಂತರ ಆ ಆಲ್ಬಮ್ ಅನ್ನ ತನ್ನ ಎದೆಗೆ ಹಗ್ ಮಾಡ್ಕೊಂಡು ಅಂದ್ರು, ಈಗ ಈ ಹಳೆಯ ನೆನಪುಗಳಿಂದ ನನ್ನನ್ನ ನಾನು ಸೆಪರೇಟ್ ಮಾಡ್ಕೊಳ್ಳೋ ಟೈಮ್ ಬಂದಿದೆ ಅಂತ ತನ್ನಲ್ಲೇ ಹೇಳ್ಕೊಂಡ್ರು. ಹೀಗೆ ಹೇಳ್ತಾ ಅವ್ರು ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿ ನಿಂತು ಕಣ್ಣೀರಿಂದ ಬರೆದಿದ್ದ ಕಣ್ಣೀರನ್ನ ಒರೆಸ್ಕೊಂಡ್ರು. ಹಳೆ ನೆನಪುಗಳ ಜೊತೆಗೆ ಈ ಹಳೆಯ ರಿಲೇಶನ್ಶಿಪ್ಸ್ ಕೂಡ. ಹೀಗೆ ಹೇಳ್ತಾ ಅವರು ಆ ಆಲ್ಬಮ್ಗೆ ಒಂದು ಮುಟ್ಟು ಕೊಟ್ಟು ಕಣ್ಣು ಮುಚ್ಕೊಂಡ್ರು. ಮೀಶಾಳ ಮನೆ. ಮೀಶಾ ತನ್ನ ಓಲ್ಡ್ ಹೌಸ್ ನಲ್ಲಿದ್ಲು. ಬಹುಶಃ ಫಸ್ಟ್ ಟೈಮ್ ಅವಳು ಇಷ್ಟೊಂದು ಹ್ಯಾಪಿಯಾಗಿ ಕಾಣ್ತಿದ್ಲು. ಡೈನಿಂಗ್ ಹಾಲ್ ನಲ್ಲಿ ಕೂತು ಅಂದ್ಲು, ನನ್ಗೆ ಹೊಟ್ಟೆ ಫುಲ್ ಹಸುವಿನಿಂದ ಓಡ್ತಿದೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಜೊತೆನೆ ಡಿನ್ನರ್ ಕೂಡ ಬಡಿಸ್ತೀರಾ? ಮೀಶಾ ತನ್ನ ಹೊಟ್ಟೆಯ ಮೇಲೆ ಕೈ ಇಟ್ಕೊಂಡು ಕೇಳಿದ್ಲು. ರಾಹುಲ್ ಕೈಯಲ್ಲಿ ಪಾಸ್ತಾ ತುಂಬಿರೋ ಪ್ಲೇಟ್ ಹಿಡಿದು ಕಿಚನ್ ನಿಂದ ಮೀಶಾ ಕಡೆಗೆ ಬಂದ. ಮೀಶಾ ಮುಂದೆ ಅದನ್ನ ಸರ್ವ್ ಮಾಡಿ ಅಂದ, ಹಾಗಾದ್ರೆ ಇದ್ರ ಮೀನಿಂಗ್ ಬೆಳಿಗ್ಗೆವರೆಗೂ ನಿನ್ ಜೊತೆ ಇರೋದಕ್ಕೆ ನನಗೆ ಪರ್ಮಿಷನ್ ಇದೆ ಅಂತಾನಾ? ರಾಹುಲ್ ಒಂದ್ ಸ್ಪೂನ್ ಪಾಸ್ತಾವನ್ನ ಮೀಶಾ ಬಾಯಿ ಹತ್ರ ತಗೊಂಡ್ ಹೋಗ್ತಾ ಅವಳ ಪಕ್ಕದಲ್ಲೇ ಕುಳಿತ. ಪಾಸ್ತಾ ತಿನ್ನುವಾಗ ಮೀಶಾ ತನ್ನ ರಿಂಗ್ ಫಿಂಗರ್ ತೋರಿಸಿ ರಾಹುಲ್ಗೆ ಅಂದ್ಲು, ನನ್ಗೆ ಮಿಸ್ಟರ್ ಅದ್ವೈತ್ ಕಶ್ಯಪ್ ಜೊತೆ ಎಂಗೇಜ್ಮೆಂಟ್ ಆಗಿದೆ, ಮರ್ತ್ಬಿಟ್ಯಾ? ಮೀಶಾ ಪೂರ್ತಿ ಫನ್ನಿ ಟೋನ್ ನಲ್ಲಿ ಹೀಗೆ ಹೇಳಿ ತಿನ್ನೋದ್ರಲ್ಲಿ ಬ್ಯುಸಿ ಆದ್ಲು. ರಾಹುಲ್ ಅವಳನ್ನ ತುಂಬಾ ಆಂಗ್ರಿ ಅಂಡ್ ಅಪ್ಸೆಟ್ ಆಗಿ ನೋಡ್ದ. ಹಾಗಾದ್ರೆ ಈ ರಿಂಗ್ ಹಾಕೋಕೆ ನೀನನ್ನ ಫೋರ್ಸ್ ಮಾಡಿದ ಆ ಪರ್ಸನ್ ಹತ್ರನೇ ನಿನಗೋಸ್ಕರ ಕುಕಿಂಗ್ ಮಾಡೋಕ್ ಹೇಳು, ಅಂಡ್ ನಿನ್ನ ಈ ಎಲ್ಲ ಸಿಟ್ಟನ್ನ ಸಹಿಸ್ಕೊಳ್ಳೋಕೆ ಅವನಿಗೆ ಹೇಳು. ಹೀಗೆ ಹೇಳ್ತಾ ಅವನು ಕೋಪದಿಂದ ಎದ್ದು ಅಲ್ಲಿಂದ ಹೊರಡೋಕೆ ಸ್ಟಾರ್ಟ್ ಮಾಡ್ದ. ನೀನ್ ಕೋಪ ಮಾಡ್ಕೊಂಡ್ಯಾ? ನಾನ್ ಸುಮ್ಮನೆ ತಮಾಷೆಗೆ ಹೇಳಿದ್ದು. ಮೀಶಾಳ ಮಾತ್ ಕೇಳಿ ರಾಹುಲ್ ತನ್ನ ನಗುವನ್ನ ಕಷ್ಟಪಟ್ಟು ಹೈಡ್ ಮಾಡ್ಕೊಂಡ. ನೀನ್ ನನ್ನನ್ನ ಕುಕಿಂಗ್ ಮಾಡೋಕೆ ಮೋಟಿವೇಟ್ ಮಾಡ್ತೀಯಾ? ನನ್ನನ್ನ ಪ್ರೀತಿಸ್ತೀಯಾ? ನನ್ನನ್ನ ಆರ್ಮ್ಸ್ ನಲ್ಲೇ ಇಟ್ಕೊಂಡು ಬೇರೆಯವನ ಹೆಸರನ್ನ ಎಂಗೇಜ್ಮೆಂಟ್ ರಿಂಗ್ ಹಾಕೊಂಡಿದ್ಯಾ? ರಾಹುಲ್ ಇದನ್ನ ಮೀಶಾಗೆ ಹೇಳ್ತಾ ಅವಳನ್ನ ತನ್ನ ಮುಂದೆ ನಿಲ್ಲಿಸ್ಕೊಂಡು ಅವಳ ಫೇಸ್ ಅನ್ನ ತನ್ನ ಕೈಗಳಲ್ಲಿ ಹಿಡ್ಕೊಂಡ. ಅವಳಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಅಂದ, ನಾನ್ ಇದನ್ನ ಇನ್ ಮುಂದೆ ಟಾಲರೇಟ್ ಮಾಡೋಕೆ ಆಗಲ್ಲ ಮೀಶಾ. ಸೊ ನೀನು ಕಂಪ್ಲೀಟ್ ಆಗಿ ನನ್ನವಳಾಗೋಕೆ ಇಷ್ಟ ಇದೆಯಾ ಇಲ್ವಾ? ಹೀಗೆ ಹೇಳ್ತಾ ಅವನು ಮೀಶಾ ಹಣೆಯನ್ನ ಲೈಟ್ ಆಗಿ ಚೂಟಿ ಅವಳನ್ನ ತನ್ನಿಂದ ದೂರ ತಳ್ದ. ಆಮೇಲೆ ಅಲ್ಲಿಂದ ಹೊರಡೋಕೆ ಸ್ಟಾರ್ಟ್ ಮಾಡ್ದ. ಮೀಶಾ ಅವನನ್ನ ತಡೆದು ಕಣ್ಣೀರ್ ತುಂಬಿರೋ ಕಣ್ಗಳಿಂದ ಕೇಳಿದ್ಲು, ನೀನ್ ನನ್ನನ್ನ ಮತ್ತೆ ಬಿಟ್ಟು ಹೋಗ್ತಿದ್ಯಾ? ರಾಹುಲ್ ಹಿಂದೆ ತಿರುಗಿ ಅವಳನ್ನ ನೋಡ್ದ. ನೀನ್ ನನ್ ಜೊತೆ ಇರ್ಬೇಕಂತ ಅನ್ಕೊಂಡಿದ್ರೆ ನೀನು ಪೂರ್ತಿಯಾಗಿ ನನ್ನವಳೇ ಆಗ್ಬೇಕು, ಅಂಡ್ ನಿನಗೂ ಅದನ್ನೇ ಬೇಕಿರೋದು. ಅಂದಮೇಲೆ ಆ ಅರೆಮೆಣಸಿನ ಪ್ರೀತಿ ಯಾಕೆ?
ಹೀಗೆ ಹೇಳ್ತಾ ಅವನು ತನ್ನ ಪಾಕೆಟ್ ನಿಂದ ಒಂದು ರಿಂಗ್ ತೆಗೆದು ಮೀಶಾಗೆ ತೋರಿಸ್ದ. ರಾಹುಲ್ ಕೈಯಲ್ಲಿ ಆ ಉಂಗ್ರ ನೋಡಿದ ಮೀಶಾ ಒಂದ್ ಸೆಕೆಂಡ್ ಕೂಡ ವೇಸ್ಟ್ ಮಾಡ್ದೆ ಅದ್ವೈತ್ ಕೊಟ್ಟಿದ್ದ ರಿಂಗ್ ಅನ್ನ ಬೆರಳಿಂದ ಕಿತ್ತೆಸ್ತು ಓಡ್ ಹೋಗಿ ರಾಹುಲ್ನ ಹಗ್ ಮಾಡ್ಕೊಂಡ್ಲು. ರಾಹುಲ್ ಅವಳನ್ನ ತನ್ನ ಎದುರು ನಿಲ್ಸಿ ರಿಂಗ್ ಅನ್ನ ಅವಳ ಬೆರಳಿಗೆ ತೊಡಿಸಿ ಅವಳ ಕೈಗಳಿಗೆ ಮುತ್ತಿಟ್ಟ. ಹ್ಯಾಪಿ ಎಂಗೇಜ್ಮೆಂಟ್ ಮಿಸ್ ಇನ್ಕ್ರೆಡಿಬಲ್. ಮೀಶಾ ಕೆಲವು ಕ್ಷಣ ತನ್ನ ಬೆರಳಲ್ಲಿದ್ದ ಆ ಹೊಸ ಉಂಗುರವನ್ನ ನೋಡಿ ಮತ್ತೆ ರಾಹುಲ್ನ ಗಟ್ಟಿಯಾಗಿ ಅಪ್ಕೊಂಡ್ಲು. ಬೆಳಿಗ್ಗೆ ಸಮಯ. ಆದಿತ್ಯನ ಕೋಣೆ. ಆದಿತ್ಯ ತನ್ನ ಬೆಡ್ ಮೇಲೆ ಫೇಸ್ ಕೆಳಗಡೆ ಮಾಡಿ ಗಾಢವಾದ ನಿದ್ದೆಯಲ್ಲಿದ್ದ. ಹೇರ್ ಡ್ರೈಯರ್ ಶಬ್ದ ಕೇಳಿ ಅವನಿಗೆ ಎಚ್ಚರ ಆಯ್ತು. ಅವನ್ ಹಾಗೇನೆ ಮಲಗಿದ್ರು ಅವನ್ ಕಣ್ಣುಗಳು ಪೂರ್ತಿ ಮುಚ್ಕೊಂಡಿದ್ವು. ಆದ್ರೆ ಅವನ್ ಮುಖದಲ್ಲಿರೋ ಆ ಕಿರಿಕಿರಿ ಮಾತ್ರ ಕಾವ್ಯ ಕಡೆಗೆ ಇತ್ತು. ಬೆಡ್ ಎದುರಿಗೆ ಇರೋ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಕಾವ್ಯ ತನ್ನ ಕೂದಲನ್ನ ಡ್ರೈ ಮಾಡ್ಕೊಳ್ತಿದ್ಲು. ಆ ಡ್ರೈಯರ್ ಸೌಂಡ್ ಅವನನ್ನ ಇರಿಟೇಟ್ ಮಾಡ್ತಿದ್ದು. ಕಾವ್ಯಳ ಆ ಸೌಂದರ್ಯ ಅವನನ್ನ ಎಲ್ಲೋ ಒಂದ್ ಕಡೆ ಸಮಾಧಾನ ಪಡಿಸ್ತಿತ್ತು. ಡ್ರೈಯರ್ ಸೈಡ್ಗೆ ಇಟ್ಟ ಕಾವ್ಯ ಬೇಗನೆ ತನ್ನ ಹೇರ್ ಸ್ಟೈಲ್ ಮಾಡ್ಕೊಂಡು ಹಣೆಗೆ ಕುಂಕುಮ ಇಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ಲು. ಈ ಕುಂಕುಮಕ್ಕೆ ಏನಾದ್ರೂ ಮೀನಿಂಗ್ ಇದೆಯಾ ಅಥವಾ ಸುಮ್ಮನೆ ಸ್ಟೈಲ್ಗೋಸ್ಕರ ಹಚ್ಕೊಳ್ತಿದ್ಯಾ ವೈಫಿ ಅಂತ ಬೆಡ್ ಮೇಲೆ ಮಲ್ಕೊಂಡೆ ಸರ್ಕ್ಯಾಸ್ಟಿಕ್ ಆಗಿ ಕೇಳ್ದ. ಕಾವ್ಯ ಮಿರರ್ ನಲ್ಲಿ ಅವನನ್ನ ಒಮ್ಮೆ ನೋಡಿ ಮತ್ತೆ ತನ್ನ ಕೆಲ್ಸ ಮುಂದುವರಿಸಿದ್ಲು. ಅವಳು ಆದಿತ್ಯನನ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಿದ್ಲು. ಕಾವ್ಯ ಇವತ್ತು ಬ್ಲೂ ಕಲರ್ ಶಿಫಾನ್ ಸೀರೆ ಹಾಕೊಂಡಿದ್ಲು. ಲೈಟ್ ಮೇಕಪ್, ತುಟಿಗಳ ಮೇಲೆ ಲಿಪ್ ಗ್ಲಾಸ್, ಕಣ್ಣಲ್ಲಿ ಕಾಜಲ್ ಮತ್ತೆ ಕೂದಲನ್ನ ನೀಟಾಗಿ ಬಂದ್ ಮಾಡ್ಕೊಂಡಿದ್ದ ಅವಳು ತನ್ನ ಪರ್ಸ್ ತಗೊಂಡು ರೂಮಿಂದ ಹೊರಗೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ಲು. ಲಾಸ್ಟ್ ನೈಟ್ ನಾನು ಹೇಳೋದನ್ನ ನೀನು ಮರ್ತು ಬಿಟ್ಯಾ ಅಥವಾ ಅದನ್ನ ಒಂದು ಬ್ಯಾಡ್ ಡ್ರೀಮ್ ಅಂತ ಅನ್ಕೊಂಡು ಇಗ್ನೋರ್ ಮಾಡ್ತಿದ್ಯಾ? ಆದಿತ್ಯ ತುಂಬಾ ಸೀರಿಯಸ್ ಆಗಿ ಕೇಳ್ದ. ಕೋಣೆಯಿಂದ ಅರ್ಜೆಂಟ್ ಆಗಿ ಹೊರಗೆ ಹೋಗ್ತಿದ್ದ ಕಾವ್ಯ ಆದಿತ್ಯನ ಮಾತು ಕೇಳಿ ಅಲ್ಲೇ ನಿಂತ್ಲು. ಆದಿತ್ಯನ ಆ ಕೇರ್ಲೆಸ್ ಮಾತುಗಳು ಮತ್ತು ಬಿಹೇವಿಯರ್ ಈಗ ಕಾವ್ಯಳ ಪೇಷನ್ಸ್ ಲಿಮಿಟ್ ದಾಟಿತ್ತು. ಅವಳು ಹಿಂದಕ್ಕೆ ತಿರುಗಿ ಆದಿತ್ಯನ್ಗೆ ತುಂಬಾ ಕ್ಲೋಸ್ ಆಗಿ ಬಂದು ನಿಂತ್ಲು. ಆಮೇಲೆ ಬೆಡ್ ಪಕ್ಕದಲ್ಲೇ ಫ್ಲೋರ್ ಮೇಲೆ ಕುಳಿತ್ಲು. ಆದಿತ್ಯನೆದ್ರು ಒಂದು ಫುಲ್ ನಕಲಿ ನಗು ಇಟ್ಕೊಂಡು ತನ್ನ ಫೇಸ್ ಅನ್ನ ಬೆಡ್ ಮೇಲೆ ಒರಗಿಸಿ ಕ್ವಶನಿಂಗ್ ಟೋನ್ ನಲ್ಲಿ ಕೇಳಿದ್ಲು. ಏನದು ಮಿಸ್ಟರ್ ಹಸ್ಬೆಂಡ್, ನಾವಿಬ್ರು ನಿನ್ನೆ ರಾತ್ರಿ ಮೀಟ್ ಆಗಿದ್ವಾ? ನನಗಂತೂ ನೆನಪಿಲ್ಲ. ಆಕ್ಚುಲಿ ಮ್ಯಾಟ್ರ್ ಏನಂದ್ರೆ ನಾನ್ ನಿನ್ಗೆ ರಿಲೇಟೆಡ್ ಆಗಿರೋ ಪ್ರತಿಯೊಂದನ್ನು ಮರೆಯೋಕೆ ಇಷ್ಟಪಡ್ತೀನಿ. ಹೀಗೆ ಹೇಳ್ತಾ ಅವಳು ಆದಿತ್ಯನನ್ನೇ ದಿಟ್ಟಿಸ್ ನೋಡೋಕೆ ಸ್ಟಾರ್ಟ್ ಮಾಡಿದ್ಲು. ಆದಿತ್ಯ ತನ್ನ ಲೇಸಿ ಕಣ್ಣುಗಳಿಂದ ಅವಳನ್ನ ನೋಡ್ತಿದ್ದ. ನೋಡು ವೈಫಿ, ಬೆಳಿಗ್ಗೆ ಏನಾದ್ರೂ ಮಾಡ್ಬೇಕನ್ಸಿದ್ರೆ ನನ್ಗೊಂದೊಳ್ಳೆ ಮಾರ್ನಿಂಗ್ ಕಿಸ್ ಕೊಡು. ಬೆಳಗ್ಗೆ ನನ್ಗೆ ನಿನ್ನ ಈ ಜೋಕ್ಸ್ ಇಷ್ಟ ಆಗಲ್ಲ. ಅವನ ಮಾತು ಕೇಳಿ ಕಾವ್ಯ ಒಬ್ಬ ಪ್ರೀತಿಯ ವೈಫ್ ತರಹ ಒಪ್ಕೊಂಡು ಅವನ ತುಟಿಗಳಿಗೆ ತನ್ನ ಲಿಪ್ಸ್ ಇಂದ ಲೈಟ್ ಆಗಿ ಟಚ್ ಮಾಡಿದ್ಲು. ಗುಡ್ ಮಾರ್ನಿಂಗ್ ಮಿಸ್ಟರ್ ಹಸ್ಬೆಂಡ್, ಇದು ನಿನ್ ಮಾರ್ನಿಂಗ್ ಕಿಸ್. ಇನ್ನು ಈ ಜೋಕ್ ವಿಷಯಕ್ಕೆ ಬಂದ್ರೆ ನೀನು ಆಲ್ರೆಡಿ ನಮ್ ರಿಲೇಶನ್ಶಿಪ್ ಜೊತೆ ಜೋಕ್ ಮಾಡ್ತಿದ್ಯಾ ಅಂತ ಹೇಳಿ ಸ್ವಲ್ಪ ಗ್ಯಾಪ್ ಕೊಟ್ಟು ತನ್ನಂತಾನು ಕರೆಕ್ಟ್ ಮಾಡ್ಕೊಂಡ್ಲು. ಅಲ್ಲ, ನಮ್ಮ ಪ್ರತಿಯೊಂದು ರಿಲೇಶನ್ಶಿಪ್ ಜೊತೆಗೂ ನೀನ್ ಆಟ ಆಡ್ತಿದ್ಯಾ? ಇದನ್ ಕೇಳಿ ಆದಿತ್ಯ ಏನೋ ರಿಪ್ಲೈ ಮಾಡೋಕ್ ಹೋದ. ಅಷ್ಟರಲ್ಲೇ ಬೆಡ್ ಪಕ್ಕದಲ್ಲಿದ್ದ ಕಾವ್ಯಾಳ ಫೋನ್ ರಿಂಗ್ ಆಗೋಕೆ ಸ್ಟಾರ್ಟ್ ಆಯ್ತು. ಹೋ, ನಾನ್ ಫೋನಲ್ಲೇ ಮರ್ತ್ಬಿಟ್ಟಿದ್ದೀನಿ ಅಂತ ಕಾವ್ಯ ಫೋನ್ ಎತ್ಕೊಳ್ಳೋಕೆ ಹೋದ್ಲು. ಆದ್ರೆ ಆದಿತ್ಯ ಅವಳಿಗಿಂತ ಮುಂಚೆನೆ ಫೋನ್ ಕಸಿದ್ಕೊಂಡ. ಸ್ಕ್ರೀನ್ ಮೇಲೆ ನೇಮ್ ಫ್ಲಾಶ್ ಆಗ್ತಿರೋದನ್ನ ನೋಡ್ದ. ಅಲ್ಲಿ ಮಿಸ್ಟರ್ ಅದ್ವೈತ್ ಕಶ್ಯಪ್ ಅಂತ ಹೆಸರು ಬರ್ತಿತ್ತು. ಅದನ್ನ ನೋಡಿದ್ದೆ ತಡ ಆದಿತ್ಯನ ಒಳಗಡೆ ಬೆಂಕಿ ಉರಿಯೋಕೆ ಸ್ಟಾರ್ಟ್ ಆದ ಹಾಗೆ ಆಯ್ತು. ಅವನು ಕಾವ್ಯ ಕಡೆಗೆ ಒಂದು ಕೋಲ್ಡ್ ಲುಕ್ ಕೊಟ್ಟ. ಆದ್ರೆ ಅವನ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಸೈಲೆನ್ಸ್ ಇತ್ತು. ನನ್ ಫೋನ್ ನನಗೆ ವಾಪಸ್ ಕೊಡು, ನನಗೆ ಲೇಟ್ ಆಗ್ತಿದೆ ಅಂತ ಕಾವ್ಯ ಹೇಳ್ತಾ ಅದನ್ನ ಆದಿತ್ಯನಿಂದ ಕಿತ್ಕೊಳ್ಳೋಕೆ ಟ್ರೈ ಮಾಡಿದ್ಲು. ಕಾವ್ಯ ಫೋನ್ಗಾಗಿ ಅಷ್ಟೊಂದು ಸ್ಟ್ರಗಲ್ ಮಾಡೋದನ್ನ ನೋಡಿ ಆದಿತ್ಯನ್ಗೆ ಇನ್ನೂ ಸಿಟ್ಟು ಬಂತು. ಅವನು ಆ ಫೋನನ್ನ ಫ್ಲೋರ್ ಮೇಲೆ ಜೋರಾಗಿ ಎಸ್ತು ಪೂರ್ತಿ ಸ್ಮ್ಯಾಶ್ ಮಾಡ್ದ. ಫೋನಿನ ಪ್ರತಿಯೊಂದು ಪಾರ್ಟ್ಸ್ ನೆಲದ ಮೇಲೆಲ್ಲ ಚೆದರಿ ಹೋದ್ವು. ಕಾವ್ಯ ಉರಿತಿರೋ ಕಣ್ಗಳಿಂದ ಅವನನ್ನ ನೋಡಿದ್ಲು. ಆದ್ರೆ ಅದು ಅವನಿಗೆ ಮ್ಯಾಟರೇ ಆಗ್ಲಿಲ್ಲ. ಅವನು ಸಡನ್ ಆಗಿ ಕಾವ್ಯಾಳ ಮಣಿಕಟ್ಟನ್ನ ಹಿಡಿದು ಅವಳನ್ನ ತನ್ನ ಮೇಲೆ ಎಳೆದುಕೊಂಡ. ಒಂದು ಕೈಯನ್ನ ಅವಳ ವೇಸ್ಟ್ ಮೇಲೆ ಇಟ್ಟು ಇನ್ನೊಂದು ಕೈಯಿಂದ ಅವಳ ಹೇರ್ ಸ್ಟೈಲ್ ಕೆದರಿದ.
ಕಾವ್ಯಾಳ ಕೂದಲು ಈಗ ಆದಿತ್ಯನ ಮುಖದ ಮೇಲೆ ಸಡಿಲವಾಗಿ ಬೀಳ್ತಾ ಇತ್ತು. ಆದಿತ್ಯ ಕಣ್ಣು ಮುಚ್ಕೊಂಡು ಒಂದು ಡೀಪ್ ಬ್ರೆತ್ ತಗೊಂಡು ಅವಳ ಕೂದಲಿನ ಪರಿಮಳವನ್ನ ಪೂರ್ತಿ ಆಘ್ರಾಣಿಸಿದ. ಆದ್ರೆ ಅವನು ಅಷ್ಟಕ್ಕೆ ಸ್ಟಾಪ್ ಆಗ್ಲಿಲ್ಲ. ಅವನು ಅವಳ ಲಿಪ್ಸ್ ಹತ್ರ ಹೋಗಿ ಆ ಲಿಪ್ ಗ್ಲಾಸ್ ಹಚ್ಚಿದ ಗುಲಾಬಿ ತುಟಿಗಳಿಗೆ ಇಂಟೆನ್ಸ್ ಆಗಿ ಕಿಸ್ ಕೊಟ್ಟ. ಕಾವ್ಯ ಪೂರ್ತಿ ನಡುಗ್ ಹೋದ್ಲು. ಅಲ್ಲಿಂದ ಬಿಡಿಸ್ಕೊಳ್ಳೋಕೆ ಫೇಲ್ ಅಟೆಂಪ್ಟ್ ಮಾಡಿದ್ಲು. ಆದ್ರೆ ಆದಿತ್ಯನ ಕೈಗಳು ಅವಳ ಸೊಂಟದ ಸುತ್ತಲೂ ಇನ್ನೂ ಟೈಟ್ ಆಗಿ ಬಿಗಿದ್ಕೊಂಡ ಇದ್ವು.